ಅಂದರೆ ಹಳ್ಳಿಯಲ್ಲಿ ಇರುವಂಥ ಎಲ್ಲ ಏನು ಶ್ರಮಜೀವಿಗಳಿದ್ದಾರೆ ಅವರ ಒಂದು ಜೀವನಾಡಿ ಕಳೆದ 20 ವರ್ಷದಿಂದ ನರೇಗಾ ಅವರ ಜೀವನದಲ್ಲಿ ಅವರ ಬಾಳಿನಲ್ಲಿ ಬಹಳಷ್ಟು ಆಗು ಹೋಗುಗಳಿಗೆ ಆಸರೆಯಾದಂಥ ಒಂದು ಯೋಜನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನರೇಗಾ ಬರೀ ಹೆಸರನ್ನು ಅಷ್ಟೇ ಬದಲಿ ಮಾಡಲಿಲ್ಲ. ಮಹಾತ್ಮ ಗಾಂಧೀಜಿಯವರ ಕನಸೇನಾಗಿತ್ತು? ಗ್ರಾಮ ಸ್ವರಾಜ್ಯ ಆಗಿತ್ತು. ಆ ಒಂದು ಕಾರಣಕ್ಕೆ ನಾವು ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಅಂತ ಹೆಸರನ್ನು ಇಟ್ಟಿದ್ದು. ಇವತ್ತು ಅದಕ್ಕೆ ಕೊಡ್ಲೆ ಪೆಟ್ಟನ್ನು, ಯಾಕಂದರೆ ಗ್ರಾಮ ಸ್ವರಾಜ್ಯದ ಆಶಯಕ್ಕೇ ಕೊಡ್ಲೆ ಪೆಟ್ಟನ್ನು ಹಾಕಿದಂಥ ಒಂದು BJPಗರು ಬಹಳಷ್ಟು ಚೇಂಜಸ್ಸನ್ನು ಆ ಯೋಜನೆಯಲ್ಲಿ ತಂದಿದ್ದಾರೆ. ನಮ್ಮದೇನಿತ್ತು ಅಂದರೆ, ನಮ್ಮ ದೇಶದಲ್ಲಿ ಫೆಡ್ರಲ್ ಸ್ಟ್ರಕ್ಚರ್ ಇದೆ, ಡೆಮೊಕ್ರೆಟಿಕ್ ಕಂಟ್ರಿ. ದೇಶದಲ್ಲಿ ಯಾವುದೇ ಒಂದು ದೊಡ್ಡ ಕಾನೂನನ್ನು ಲಾಗು ಮಾಡಬೇಕಾದ್ರೆ, ತೆಗಿಬೇಕಾದ್ರೆ ಕೇಂದ್ರದವರು ರಾಜ್ಯದವ್ರ ಜೊತೆ ಚರ್ಚೆ ಮಾಡಬೇಕಾಗತ್ತೆ. ಇದು ಒಂದು ಸಿಸ್ಟಮು, ಸಂವಿಧಾನಿಕವಾದಂಥ ಹಕ್ಕನ್ನು ನರೇಗಾದಲ್ಲಿ ನಾವು ಎಲ್ಲ ಶ್ರಮಿಕರಿಗೆ ಕೊಟ್ಟಿದ್ವಿ. ಆದರೆ ಯಾವುದೇ ಒಂದು ಚರ್ಚೆಯನ್ನು ಮಾಡದೆ ತರಾತುರಿಯಲ್ಲಿ ನಮ್ಮ ಮೇಲೆ ಒಂದು ಹೇರಿದ್ದಾರೆ. ಬರೀ 17 ಗಂಟೆ ಅದು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮನರೇಗಾವನ್ನು VBG ಗ್ರಾಮಜಿ ಅಂತ ಅನ್ನುವಂಥ ಒಂದೇನು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ. ಇದರಿಂದ ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ಗ್ರಾಮ ಸಭೆಗಳಾಗಿ ಗ್ರಾಮದಲ್ಲಿ ನಾವು ಕೆಲಸವನ್ನು, ಇಲ್ಲಿ ಕ್ರಿಯಾ ಯೋಜನೆಯನ್ನು ಮಾಡ್ತಾಯಿದ್ವಿ. ಇಲ್ಲಿ ಕೆಲಸ ಆಗಬೇಕು, ಇಲ್ಲಿ ಗಟರ್ ಆಗಬೇಕು, ಇಲ್ಲಿ ರೋಡ್ ಆಗಬೇಕು, ಇಲ್ಲಿ ಕೆರೆಗಳಾಗಬೇಕು, ಇಲ್ಲಿ ಹೂಳೆತ್ತೋದಾಗಬೇಕು, ಇಲ್ಲಿ ಕೃಷಿ ಹೊಂಡ ಆಗಬೇಕು, ಇಲ್ಲಿ ದನದ ತೊಟ್ಟಿಗೆ ಆಗಬೇಕು. ಅನೇಕ ಕಾರ್ಯಕ್ರಮಗಳನ್ನ ನಾವು ಉದ್ಯೋಗ ಖಾತ್ರಿಯಲ್ಲಿ ತೆಗೆದುಕೊಳ್ತಾ ಇದ್ವಿ. ಇದಕ್ಕೆಲ್ಲದಕ್ಕೂ ತಿಲಾಂಜಲಿಯನ್ನು ಇಟ್ಟು ಇವತ್ತು ಹಳ್ಳಿಗಳ ಕೆಲಸವನ್ನು ಡೆಲ್ಲಿನಲ್ಲಿ ಕೂತ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ. ಆ ಡಿಸೈಡ್ ಮಾಡೋದು ಅಷ್ಟೇ ಅಲ್ಲದೆ ಈ ಗ್ರಾಮ ಪಂಚಾಯಿತಿಗೋ, ಈ ತಾಲೂಕಕ್ಕೋ, ಈ ಜಿಲ್ಲೆಗೋ ಕೊಡಬೇಕು ಅಂತಂದರೆ ಅದು ಡೆಲ್ಲಿಯಿಂದ ಡಿಸೈಡಾಗಿ ಬರುತ್ತೆ. ಸೊ ಈ ಎಲ್ಲ ಕಾರಣದಿಂದ ನಾವು ಕಾಂಗ್ರೆಸ್ ಪಕ್ಷದವರು ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಸುಮಾರು 6 ಕೋಟಿ ಕುಟುಂಬ ಅವರ ಪರವಾಗಿ ನಾವು ಇದನ್ನು ಒಂದು ಪ್ರತಿಭಟನೆಯನ್ನು, ಆಂದೋಲನವನ್ನು ಇಡೀ ರಾಜ್ಯ ವ್ಯಾಪ್ತಿಯಾಗಲಿ ಇಡೀ ದೇಶ ವ್ಯಾಪ್ತಿಯಾಗಲಿ ಮಾಡ್ತಾ ಇದ್ದೀವಿ. ತುಂಬ ಸಂತೋಷ. ಹಣ ದುರುಪಯೋಗ ಆಗ್ತಾ ಇತ್ತು, ಅದಕ್ಕೆ ತಪ್ಪಿಸ್ತಾ ಇದ್ದೀವಿ ಅಂತ ಹೇಳಿದರು. ಹಣ ದುರುಪಯೋಗ ಆಗೋದು ಇವ್ರಿಗೆ ಕಂಡು ಹಿಡಿದುಕೊಳ್ಳಿಕ್ಕೆ 11 ವರ್ಷ ಬೇಕಾಯ್ತಾ? 12 ವರ್ಷ ಬೇಕಾಯ್ತಾ? ನಾಚಿಕೆ ಆಗಬೇಕ್ರಿ BJP ಅವ್ರಿಗೆ. ಈ ರೀತಿ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಹಣ ದುರುಪಯೋಗ ಆಯಿತು ಅಂದರೆ 12 ವರ್ಷ ಏನು ಮಾಡ್ತಾಯಿದ್ರು ಇವ್ರು? ಕತೆ ಕಾಯ್ತಾ ಇದ್ರ? ನೋಡಿ, ಹೌದು, ತಾವು ಹೇಳೋದು ನಿಜ. ಯಾಕಂತಂದರೆ 2000 ನೋಟ್ ಸಿಕ್ಕಿದೆ. ಇದು ಬೆಳಗಾವಿ ಗಡಿ ಭಾಗದಲ್ಲಿ ಸಿಕ್ಕಿದೆ. ಚೋರ್ಲಾ ಘಾಟ್ ಅಂತ ಹೇಳ್ತೀವಿ. ಅಲ್ಲಿ ಗೋವಾ ಬಾರ್ಡರ್ ಇದೆ, ಮಹಾರಾಷ್ಟ್ರ ಬಾರ್ಡರ್ ಇದೆ, ಕರ್ನಾಟಕ ಬಾರ್ಡರ್ ಇದೆ. ಆದರೆ ಬೆಳಗಾವಿಯ ಪೊಲೀಸರು ಭಾಳಷ್ಟು ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ನಮಗೇನು ಕೋಆಪ್ರೇಷನ್ ಬೇಕಾಗಿತ್ತು ಅದು ಸಿಗ್ತಾ ಇಲ್ಲ. ಆದರೂ ಕೂಡ ನಾವು ತನಿಖೆ ಚುರುಕು ಮಾಡ್ತೀವಿ. ಯಾಕೆ ಇವ್ರಿಗೆ ಇಷ್ಟು ಬೇಗ ಯಾಕೆ ಕನ್ಕ್ಲೂಷನ್ ಬರ್ತಾರೆ? ಅದು ಕಾಂಗ್ರೆಸ್ದು BJPದು ಅದು ಏನು ಅನ್ನೋದು ಗೊತ್ತಾಗುತ್ತದೆ. ಗುಜರಾತ್ನಿಂದ ಬಂದಿದೆ ತಾನೆ. ಗುಜರಾತ್ನಲ್ಲಿ ಯಾರ ಸರ್ಕಾರ ಇದೆ? ಗುಜರಾತ್ನಿಂದ ಮಹಾರಾಷ್ಟ್ರ ದಾಟಿ ಇಲ್ಲಿ ಬಂದಿದೆ ತಾನೆ. ಇನ್ನು ಏನು ಸಿಕ್ಕಿಲ್ಲ. ಯಾಕೆ ಇವ್ರಿಗೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ತಾರೆ? BJPಗರ ಕಥೆನೇ ಇಷ್ಟು. ಇದು ಬಿಜೆಪಿಯಿಂದ ಸೋಷಿಯಲ್ ಮೀಡಿಯಾದಿಂದ ಪೋಸ್ಟರ್ ವಾರ್ ಶುರು ಮಾಡಿದ್ದಾರೆ. ಕರಪ್ಟೆಡ್ ಅಂತ ಹೇಳಿ, ಕಾಂಗ್ರೆಸ್ ಕರಪ್ಟೆಡ್ ಅಂತ ಹೇಳಿ. ಯಾರಿಗೆ ಮಾತಾಡ್ತಾ ಇದಾರೆ? BJPಗರಿಗೆ ನೈತಿಕತೆ ಇದೇನ್ರಿ? ಕರಪ್ಷನ್ ಬಗ್ಗೆ ಮಾತನಾಡಲಿಕ್ಕೆ BJPಗರ ನೈತಿಕತೆ ಇದೇನ್ರಿ? ಇಡೀ ದೇಶದ ಆಸ್ತಿಯನ್ನ ಅದಾನಿಗೆ, ಅಂಬಾನಿಗೆ ಬರೆದು ಕೊಟ್ಟಂಥವ್ರು, 23 ಲಕ್ಷ ಕೋಟಿ ಸಾಲ ಬಂಡವಾಳಶಾಹಿಗಳದ್ದು ಮನ್ನಾ ಮಾಡಿದಂಥವ್ರು, ಕರ್ನಾಟಕ ರಾಜ್ಯದಲ್ಲಿ 40% ಕಮಿಷನ್ ತಿಂದಂಥವ್ರು, ಎಷ್ಟೋ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಜೈಲಿಗೆ ಹೋಗಿ ಬಂದಂಥವ್ರು. BJPಗರಿಗೆ ನೈತಿಕ